ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇದು ನೋವಿನ ಸಂಗತಿ. ಇವತ್ತೀಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾದಂತಹ ವಿಧಾನ ಪರಿಷತ್ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಹಾಗೂ ಮತ್ತು ಮುಖಂಡರಾದಂತಹ ವೆಂಕಟರಮಣ ಅವರೇ, ಚೇತನ್ ಅವರೇ, ಹಾಗೂ ಇವತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರ ಈ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ಪ್ರಿಯ ಎಲ್ಲ ಶುಶ್ರೂಷಕ ಬಂಧುಗಳೇ, ತಮ್ಮ ಬೇಡಿಕೆ, ತಮ್ಮ ಸಮಸ್ಯೆಗಳು ಸಮಂಜಸದಿಂದ ಕೂಡಿದೆ ಅಂತ ನಾನು ಭಾವಿಸ್ತೇನೆ. ಅದರ ಬಗ್ಗೆ ಏನು ಎರಡು ಮಾತಿಲ್ಲ. ಅಂದ್ರೆ ನಾನು 1.5 ತಿಂಗಳಿಂದ ನಾನೇ ಸ್ವಯಂ ಪ್ರೇರಿತನಾಗಿ ಈ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಿದ್ದೇನೆ. ನಿಮ್ಮ ಬಗ್ಗೆ ನನಗೆ ಯಾರು ಬಂದು ಹೇಳಿರಲಿಲ್ಲ. ಯಾಕೆಂದ್ರೆ ಈ NHM ಅಲ್ಲಿ ನರ್ಸಸ್ಗಳಾಗ್ಬೋದು, ಡಾಕ್ಟರ್ಸ್ಗಳಾಗ್ಬೋದು, ಅವರಿಗೆ ಕೊಡತಕ್ಕಂಥ ವೇತನ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ 45% ಹುದ್ದೆಗಳು ಖಾಲಿದ್ದಾವೆ. ಆರೋಗ್ಯ ಕ್ಷೇತ್ರದಲ್ಲೂ 45% ಇದೆ, ಶಿಕ್ಷಣ ಕ್ಷೇತ್ರದಲ್ಲೂ ಇದೆ. ಯಾವುದೇ ಇಲಾಖೆಗೆ ಹೋಗಿ 40% 45% ಹುದ್ದೆಗಳು ಖಾಲಿ ಇದ್ದಾವೆ. ನೇಮಕಾತಿ ಅನ್ನೋದೇ ಇಲ್ದಂಗಾಗಿದೆ. ನಾನು ಬಹಳ ಸುದೀರ್ಘವಾಗಿ ಯಾಕೆಂದ್ರೆ ಇದನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾವು ನೋಡಬೇಕು. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದನ್ನ ಪ್ರಯತ್ನ ಮಾಡಬೇಕು ನಾವು. ಯಾಕೆಂದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಈ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನರ್ಸಸ್ ಅಂದ್ರೆ ಶುಶ್ರೂಷಕರು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯಗಳು ಅಂತಾನೆ ಹೇಳಬೇಕಾಗುತ್ತೆ. ಯಾಕೆಂದ್ರೆ ವೈದ್ಯರುಗಳು ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆಯ ಮೆದುಳುಗಳು, ಅದರಲ್ಲಿ ನರ್ಸಸ್ಗಳು, ಶುಶ್ರೂಷಕ ಅಧಿಕಾರಿಗಳು ಈ ವ್ಯವಸ್ಥೆಯ ಹೃದಯಗಳು. ಅಂದ್ರೆ ಮೆದುಳು ಮತ್ತು ಹೃದಯಗಳು ಕೆಲಸ ಮಾಡಿದ್ರೆ ಮಾತ್ರ ನಾವು ರೋಗಿಗಳಿಗೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಇದನ್ನ ಸುಮಾರು 10 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಂತ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ನಾನು ಬಹಳ ಗಟ್ಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದೇನೆ. ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಮಾತಾಡಿದ್ದೇನೆ. ಎರಡನೇದು ಕೇಂದ್ರದ ಆರೋಗ್ಯ ಸಚಿವರೊಡನೆ ಕೂಡ ಮಾತಾಡಿದ್ದೇನೆ. ನಂತರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅದರ ಅಧ್ಯಕ್ಷರಾದಂತ ರಾಮ್ ಗೋಪಾಲ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಇದರಲ್ಲೂ ಕೂಡ NHM ಅಲ್ಲಿ ವೈದ್ಯರುಗಳಿಗೆ, ಅಲ್ಲೂ ಕೂಡ ವೈದ್ಯರುಗಳಿಗೂ ಕಡಿಮೆ ಸ್ಯಾಲರಿ ಇದೆ. 50,000 60,000 ಇದೆ MBBS ಡಾಕ್ಟರ್ಗಳಿಗೆ. ಇವತ್ತು ಯಾವುದೇ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗ್ಲಿ, ಯಾವುದೇ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋಗಿ, ಅಲ್ಲಿ ವೈದ್ಯರ ಕೊರತೆ ಇದೆ. ಅಲ್ಲಿ ಮಕ್ಕಳು ವೈದ್ಯರಿದ್ರೆ ಅನಸ್ಥೆಟಿಸ್ಟ್ ಇಲ್ಲ, ಅನಸ್ಥೆಟಿಸ್ಟ್ ಇದ್ರೆ ಗೈನಕಾಲಜಿಸ್ಟ್ ಇಲ್ಲ. 3 ಜನನೂ ಇರಬೇಕು. ಗೈನಕಾಲಜಿಸ್ಟ್ ಇರಬೇಕು, ಅನಸ್ಥೆಟಿಸ್ಟ್ ಇರಬೇಕು ಮತ್ತು ಪೀಡಿಯಾಟ್ರಿಷಿಯನ್ ಇರಬೇಕು. 3 ಜನ ಒಂದೇ ಆಸ್ಪತ್ರೆಯಲ್ಲಿ ಇರಬೇಕು. ನಿಜವಾಗ್ಲೂ ನಾವು ಕೇವಲ ಕಟ್ಟಡಗಳಿಂದ ಮಾತ್ರ ಈ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಬ್ಬಂದಿಗಳ ನೇಮಕಾತಿ ಬಹಳ ಅವಶ್ಯಕತೆ ಇದೆ ಅಂತ ಈ ಮಾತನ್ನ ನಾನು ಹೇಳ್ತೇನೆ. ಅಂದ್ರೆ ಇವಾಗಲೇ ಕೇಂದ್ರದ ಆರೋಗ್ಯ ಇಲಾಖೆ ನಿಮ್ಮ ವೇತನದ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. ಅದನ್ನ ಹೆಚ್ಚಳ ಮಾಡಲಿಕ್ಕೆ ತಾತ್ವಿಕವಾಗಿ ಅನುಮತಿಯನ್ನ ಕೊಟ್ಟಿದೆ ಅನ್ನುವ ವಿಚಾರ ನನಗೆ ಗೊತ್ತಿದೆ. ತಾತ್ವಿಕವಾಗಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಕೆಲವೇ ದಿನಗಳಲ್ಲಿ ನಿಮ್ಮ ವೇತನ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವ ಆಶಾಭಾವನೆಯನ್ನ ನಾವು ಮಾಡೋಣ. ಯಾಕೆಂದ್ರೆ ಈ ವಿಚಾರ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಒಪ್ಪಿದೆ. ನೀವು ಅದನ್ನ ಇನ್ಕ್ರೀಸ್ ಮಾಡಬಹುದು, ಅದೇ ಫಂಡ್ ಅಲ್ಲಿ ಅದನ್ನ ಇದು ಮಾಡಬಹುದು ಅಂತ. ಹೀಗಾಗಿ ಇವತ್ತು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ ನಾವು ಕೂಡ ಆರೋಗ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರದ ಗಮನ, ಕೇಂದ್ರ ಸರ್ಕಾರದ
ಕೇಂದ್ರ ಸರ್ಕಾರದ ಆಲ್ರೆಡಿ ನಾವು ಮಾಡಿದ್ದೇವೆ. ಸೊ ಈಗ ಯಾಕೆಂದ್ರೆ ಇದು ಒಟ್ಟಿನಲ್ಲಿ ನಿಮ್ಮ ವೇತನ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಆಗಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಒಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗಿದೆ. ನಂತರ ಮುಂದೆ ಕಾಯಂ ಮಾಡುವ ಪ್ರಕ್ರಿಯೆ ಆದಂತ ಸಂದರ್ಭದಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಏನು ಸೇವೆ ಸಲ್ಲಿಸಿದಿರಿ ಅದು ಕೃಪಾಂಕ ಕೊಡ್ತಾ ಹೋಗ್ಬೇಕಾಗುತ್ತೆ. ವೈದ್ಯರುಗಳಿಗೂ ಕೊಡಬೇಕಾಗತ್ತೆ, ಹಾಗೆ ನರ್ಸಸ್ಗಳಿಗೂ ಕೂಡ ಕೊಡಬೇಕಾಗತ್ತೆ. ಈಗ ನೀವು 5 ವರ್ಷ ಸರ್ವಿಸ್ ಮಾಡಿದ ನಂತರ ಬಹುಶಃ ಇದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದ್ರೆ ಪ್ರತಿ ಸಲ ಪ್ರತಿ ವರ್ಷ 1 ವರ್ಷ 2 ವರ್ಷ ಈ ಹಾಡು ಈ ಬಿಸಿಲಲ್ಲಿ ಬಂದು ಪುಟ್ಟ ಕಂದಮ್ಮಗಳ ಜೊತೆ ತಾವೆಲ್ಲ ಇಲ್ಲಿ ಇರೋದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ, ಕಣ್ಣೀರು ಬರತಕ್ಕಂತ ಸಂಗತಿ. ಸೊ ನಾವು ನಿಮ್ಮ ಜೊತೆ ಇದ್ದೇವೆ. ಯಾಕೆಂದ್ರೆ ಇದು ಕೇವಲ ಯಾಕೆಂದ್ರೆ ನೀವು ಹೇಳೋದಕ್ಕೆ ಮೊದಲೇ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದೀವಿ. ಆಲ್ರೆಡಿ ಈ ವಿಚಾರ ನನಗೆ ಮೊದಲಿಂದಲೂ ಇದೆ. ಯಾಕೆಂದ್ರೆ ನಾನು ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆ ನಿರ್ದೇಶಕನಾಗಿದ್ದಾಗ ಇಡೀ ಭಾರತ ದೇಶದಲ್ಲಿ ಸ್ಲ್ಯಾಬ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಲ್ಲೇನೆ ನಾವು. ಅಂದ್ರೆ 0 to 1 year ಒಂದು ಸಂಬಳ, 1 ರಿಂದ 3 ವರ್ಷ ಇನ್ನೊಂದು ಹೈಕ್ ಮಾಡ್ತೇವೆ, 3 ರಿಂದ 5 ಒಂದು ಸ್ಲ್ಯಾಬ್, 5 ರಿಂದ 7, 7 ರಿಂದ 10, 10 ರಿಂದ ಅಂದ್ರೆ ಅಂದ್ರೆ ಈಗ 10 ವರ್ಷದಿಂದ ಕೆಲಸ ಮಾಡೋರಿಗೆ ಸುಮಾರು 35,000 ಬರಾಗೆ ಮಾಡಿದ್ವಿ ನಾವು ಸ್ಲ್ಯಾಬ್ ಸಿಸ್ಟಮ್. ಯಾಕೆಂದ್ರೆ ಬೇಕು. ಇವತ್ತು ಸಿಬ್ಬಂದಿಗಳು, ಅದರಲ್ಲೂ ನರ್ಸಸ್ಗಳ ಸೇವೆ ಇಲ್ದೇನೆ ನಾವು ಏನು ಮಾಡಬೇಕು. ಪ್ರತಿಯೊಬ್ರು ಬೇಕು, ನರ್ಸಸ್ ಬೇಕು, ಟೆಕ್ನಿಷಿಯನ್ಸ್ ಬೇಕು. ಯಾಕೆಂದ್ರೆ ಅದರಿಂದ ಇವತ್ತು ಇದರ ಬಗ್ಗೆ ನಮಗೆ ಸ್ವಾಭಾವಿಕವಾಗಿ ಇದೆ, ಸ್ವಯಂ ಪ್ರೇರಿತವಾಗಿ ನಿಮ್ಮ ಬಗ್ಗೆ ಈ ರೀತಿ ವ್ಯವಸ್ಥೆ ಬದಲಾಗಬೇಕು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಬೇಕಾದ್ರೆ ಇದು ಸರ್ಕಾರದ ಗಮನವನ್ನ ಸೆಳೀತೇವೆ ಮತ್ತು ಇದಕ್ಕೆ ಎಲ್ಲ ಅಧಿಕಾರಿಗಳೊಡನೆ ಕೂಡ ಮಾತಾಡ್ತೇವೆ. ಸೊ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ, ಯಾಕೆಂದ್ರೆ ನಾನು 1.5-2 ತಿಂಗಳಿಂದನೇ ಇದ್ರ ಬಗ್ಗೆ ಲೆಟರ್ಸ್ ಎಲ್ಲ ಬರೆದಿದ್ದೀವಿ. ನಿನ್ನೆ ಯಾರೋ ಬಂದಿದ್ರು, ತೋರಿಸ್ತಾ ಇದ್ದೆ. ನೀವು ಹೇಳೋದಕ್ಕೆ ಮೊದಲೇ ಇಲ್ಲಲ್ಲ, ನಾವು ಸ್ವಾಭಾವಿಕವಾಗಿ ಮಾಡಿದೀವಿ ಹಾಗೆ ಹೀಗೆ ಅಂತ. ಬಟ್ ಬಹಳ ಮುಖ್ಯವಾದದ್ದು, ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಸ್ಯಾಲ್ರಿ ಅಂತೂ ಹೈಕ್ ಆಗಬೇಕಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕೆಂದ್ರೆ 13,000 14,000 ಡೈಲಿ ವೇಜಸ್ಗಿಂತ ಕಡಿಮೆ ಇದೆ, ಕಡಿಮೆ ಇದೆ. ಸೊ ಇದು ವೈಜ್ಞಾನಿಕ, ನಿಮ್ಮ ಬೇಡಿಕೆ ವೈಜ್ಞಾನಿಕವಾಗಿದೆ, ಅದು ಸಮಂಜಸವಾಗಿದೆ. ಹೀಗಾಗಿ ನಾವೆಲ್ಲ ನಿಮ್ಮೊಡನೆ ನಾವು ಇರ್ತೀವಿ. ಸೊ ನಿಮ್ಮ ಈ ಸಂಘಟನೆ ಏನಿದೆ, ನಿಮ್ಮ ಹೋರಾಟ ಏನಿದೆ, ಇದರ ಜೊತೆ ನಾವು ಕೂಡ ಎಲ್ಲ ಹಂತದಲ್ಲೂ ನಾರಾಯಣ ಸ್ವಾಮಿಯವರಿಗಾಗ್ಲೇ ಹೇಳಿದ್ದಾರೆ. ಸೊ ನಿಮ್ಮ ಈ ಸಂಘಟನೆಗೆ, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಆಶಾ ಭಾವನೆಯಿಂದ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.